ಯಾವುದೇ ಗಡಿಯಾರ ಕಂಪ್ಯೂಟರ್ ಇಲ್ಲದ 600 ವರ್ಷಗಳ ಹಿಂದಿನ ಕಾಲದಲ್ಲಿಯೇ ಸೂರ್ಯನ ಚಲನೆಯನ್ನು ನಿಖರವಾಗಿ ತೋರ್ತಾ ಇದ್ದ ಇಂಜಿನಿಯರಿಂಗ್ ಅದ್ಭುತ ನಮ್ಮ ಕರ್ನಾಟಕದಲ್ಲಿದೆ. ಶೃಂಗೇರಿಯ ರೋಮಾಂಚನಕಾರಿ ಇತಿಹಾಸ ಪಾರ್ಟ್ 2 ಇಲ್ಲಿದೆ ನೋಡಿ. ಇದು ಶೃಂಗೇರಿಯ ವಿಶ್ವಪ್ರಸಿದ್ಧ ವಿದ್ಯಾಶಂಕರ ದೇವಸ್ಥಾನ. ಈ ದೇವಸ್ಥಾನದ ಒಳಗೆ ಪ್ರಮುಖವಾಗಿ 12 ಕಂಬಗಳಿವೆ. ಇವು ಕೇವಲ ಕಂಬಗಳಲ್ಲ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ 12 ರಾಶಿಗಳ ಸಂಕೇತ. ಪ್ರತಿ ತಿಂಗಳು ಸೂರ್ಯ ಯಾವ ರಾಶಿಯನ್ನು ಪ್ರವೇಶ ಮಾಡ್ತಾನೋ ಆ ತಿಂಗಳಿಗೆ ಸಂಬಂಧಪಟ್ಟ ಕಂಬದ ಮೇಲೆ ಮಾತ್ರ ಸೂರ್ಯನ ಮೊದಲ ಕಿರಣಗಳು ಬೀಳುತ್ತೆ. ಇದು ನಮ್ಮ ಪೂರ್ವಜರ ಖಗೋಳ ವಿಜ್ಞಾನದ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿ. ಇನ್ನು ಇಲ್ಲಿರೋ ಶಾರದಾಂಬೆಯ ಇತಿಹಾಸ ಕೂಡ ಅಷ್ಟೇ ರೋಚಕ. ಆದಿಶಂಕರಾಚಾರ್ಯರು ಮೊದಲು ಶ್ರೀಚಕ್ರದ ಮೇಲೆ ಶ್ರೀಗಂಧದಿಂದ ಮಾಡಿದ ಶಾರದಾಂಬೆಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆದರೆ ಕಾಲಕ್ರಮೇಣ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದ ಶ್ರೀ ಜಗದ್ಗುರು ವಿದ್ಯಾರಣ್ಯರು ಹಾಗೂ ಹರಿಹರ ಬುಕ್ಕರ ಕಾಲದಲ್ಲಿ ಈಗ ನಾವು ಕಾಣ್ತಿರುವಂತಹ ಈ ಭವ್ಯವಾದ ಚಿನ್ನದ ಮೂರ್ತಿಯನ್ನ ಮರುಪ್ರತಿಷ್ಠಾಪನೆ ಮಾಡಲಾಯಿತು. ಇತಿಹಾಸ, ವಿಜ್ಞಾನ ಹಾಗೆ ಆಧ್ಯಾತ್ಮದ ಈ ತ್ರಿವೇಣಿ ಸಂಗಮವೇ ನಮ್ಮ ಶೃಂಗೇರಿ. ತುಂಗಾ ನದಿಯ ಪವಿತ್ರ ಸ್ನಾನದಿಂದ ಹಿಡಿದು ಶಾರದಾಂಬೆಯ ಕೃಪೆಯವರೆಗೂ ಶೃಂಗೇರಿ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ನಮ್ಮ ಕರ್ನಾಟಕದ ವಿಜ್ಞಾನ ಮತ್ತು ಇತಿಹಾಸದ ಈ ಕಾಂಬಿನೇಷನ್ ನಿಜಕ್ಕೂ ಎಷ್ಟು ಗ್ರೇಟ್ ಅಲ್ವಾ? ನಮ್ಮ ಕರುನಾಡಿನ ಈ ಹೆಮ್ಮೆಯ ಇತಿಹಾಸ ಪ್ರತಿಯೊಬ್ಬರಿಗೂ ತಿಳಿಯಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ.